ಜಾರ್ಖಂಡ್ನ ದಿಯೋಘರ್ನಲ್ಲಿ ಇವತ್ತು ಮುಂಜಾನೆ ಬೆಳಗ್ಗೆ ಭೀಕರ ಅಪಘಾತ ಆಗೋಯಿತು. 18 ಜನ ಸಾವನ್ನಪ್ಪಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಾಗಿಸ್ತಾ ಇದ್ದಂಥ ಟ್ರಕ್ಗೆ ಬಸ್ ಡಿಕ್ಕಿ ಹೊಡೆದಿದೆ. 18 ಕನ್ವಾರಿಯಾಗಳು ಸಾವನ್ನಪ್ಪಿದ್ದಾರೆ. ಇವರೆಲ್ಲ ಹರಿದ್ವಾರ ಋಷಿಕೇಶ್ಗೆಲ್ಲ ಹೋಗೋರು. ಹಲವರು ಗಾಯಗೊಂಡಿದ್ದಾರೆ. ಕೆಲವರು ಸ್ಥಿತಿ ಚಿಂತಾಜನಕವಾಗಿದೆ ಅಂತಿದ್ದಾರೆ. ಯುನೈಟೆಡ್ ಏರ್ಲೈನ್ಸ್ ನಿರ್ವಹಿಸುವಂತಹ ಮ್ಯೂನಿಚ್ಗೆ ಹೊರಟಿದ್ದ ಬೋಯಿಂಗ್ 7878 ಡ್ರೀಮ್ ಲೈನರ್ UA 108 ವಿಮಾನದಲ್ಲಿ ತಾಂತ್ರಿಕ ದೋಷ ಏನೋ ಆಯ್ತಂತೆ. ಸೇಫ್ ಲ್ಯಾಂಡಿಂಗ್ ಆಗಿದೆ, ಯಾರಿಗೂ ಏನೂ ಆಗಿಲ್ಲ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಭಾರತೀಯ ಮೂಲದ ಪೈಲಟ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಡೆಲ್ಟಾ ಏರ್ಲೈನ್ಸ್ ಪೈಲಟ್ನನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ. ಫ್ಲೋರಿಡಾದ ರುಸ್ತಮ್ ಬಾಗ್ಬಗರ್ 24 ವರ್ಷ ಅವರಿಗೆ ಸಹ ಪೈಲಟ್ ಆಗಿದ್ದರು. ನೇರವಾಗಿ ಬಂಧಿಸಿದ್ದಾರೆ ವಿಮಾನದಿಂದ. ಭಾರತದ ನಿಕೋಬಾರ್ ದ್ವೀಪಗಳ ಪ್ರದೇಶದಲ್ಲಿ ಇವತ್ತು ಮುಂಜಾನೆ 6.5ರಷ್ಟು ತೀವ್ರತೆಯ ಭೂಕಂಪ ಎಲ್ಲ ಆಗ್ಬಿಟ್ಟಿದೆ. ಪಶ್ಚಿಮ ಇಂಡೋನೇಷ್ಯಾದ ಅಖೇಯ ಪ್ರಾಂತ್ಯದ ವಾಯುವ್ಯಕ್ಕೆ 259 ಕಿಲೋಮೀಟರ್ ದೂರದಲ್ಲಿ ಮತ್ತು ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪ ಆಗಿದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ಬಿಟ್ಟಿದೆ. ದಿಢೀರ್ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಮಳೆ ಸಂಬಂಧಿತ ಅವಘಡಗಳಲ್ಲಿ 3 ಸಾವನ್ನಪ್ಪಿದ್ದಾರೆ. ಚೀನಾದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ 30 ಜನ ಸಾವನ್ನಪ್ಪಿತ್ತು. ಬೀಜಿಂಗ್ ನಗರದಾದ್ಯಂತ 80,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಮೇಘಾಲಯದಲ್ಲಿ 4,000ಕ್ಕೂ ಕೂಡ ಅಧಿಕ ಟನ್ ಕಲ್ಲಿದ್ದಲು ನಾಪತ್ತೆಯಾಗೋಕೆ ಮಳೆ ಕಾರಣ ಅಂತ ಮೇಘಾಲಯ ಅಬಕಾರಿ ಸಚಿವ ಕೈಮೇನ ಶೈಲಾ ಸಮರ್ಥಿಸಿಕೊಂಡಿದ್ದಾರೆ. ಕಲ್ಲಿದ್ದಲು ನಾಪತ್ತೆ ಪ್ರಕರಣದಲ್ಲಿ ರಾಜ್ಯ ಹೈಕೋರ್ಟ್ ಮೇಘಾಲಯ ಸರ್ಕಾರವನ್ನು ತರಾಟೆಗೆ ತಗೊಂಡಿದ್ದು ಇವನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಗಾಳಿ ಆಂಜನೇಯ ದೇವಾಲಯವನ್ನ ಸುಪರ್ದಿಗೆ ಪಡೆದ ಮುಜರಾಯಿ ಇಲಾಖೆ ವಿರುದ್ಧ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಟ್ರಸ್ಟ್ ಮೇಲ್ಮನವಿ ಸಲ್ಲಿಸಿದೆ. ಸರ್ಕಾರದ ಕ್ರಮಕ್ಕೆ ತಡೆ ನೀಡಬೇಕು ಅಂತ ನಿರಾಕರಿಸಿದ ಏಕಸದಸ್ಯ ಪೀಠಕ್ಕೆ 4 ತಿಂಗಳಲ್ಲಿ ಇತ್ಯರ್ಥ ಮಾಡುವಂತೆ ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ದೇವೇಂದ್ರಪ್ಪ ಕ್ಷೇತ್ರದ ಒಳಿತಿಗಾಗಿ ಉರುಳು ಸೇವೆ ಮಾಡಿದ್ದಾರೆ. ಜಗಳೂರು ತಾಲೂಕಿನ ಕಲ್ಲೇದೇವಪುರ ಗ್ರಾಮದ ಐತಿಹಾಸಿಕ ಕಲ್ಲೇಶ್ವರ ಸ್ವಾಮೀಜಿಗೆ ಹರಕೆ ತೀರಿಸಿದ್ದಾರಂತೆ. ಜಗಳೂರು ಕ್ಷೇತ್ರದಲ್ಲಿ ಉತ್ತಮ ಮಳೆಯೆಲ್ಲ ಆಗಬೇಕು ಅಂತ ಕೇಳಿಕೊಂಡಿದ್ದಾರೆ. ಒಳ್ಳೆಯದಾಗಲಿ. ಮರಣ ಹೊಂದಿರುವ ತನ್ನ ಮರಿಯನ್ನ ಹುಡುಕಿಕೊಂಡು 150 ಕಿಲೋಮೀಟರ್ ಕಾಡಾನೆ ಬಂದಿದೆ. ಕೊಡಗು ಜಿಲ್ಲೆಯ ಪಾಲಿ ಬೆಟ್ಟದಿಂದ ಕಾಡಾನೆ ತನ್ನ ಮರಿಯನ್ನು ಹುಡುಕುತ್ತಾ ಓಲ್ಡ್ ಬೆಲ್ಟ್ ಕಾಡಾನೆ ಮೂಡಿಗೆರೆಗೆ ಬಂದಿದೆ. ಕೊರಳಲ್ಲಿರೋ ರೇಡಿಯೋ ಕಾಲರ್ನಿಂದ ಲೊಕೇಶನ್ ಮಾಹಿತಿ ಲಭ್ಯವಾಗಿದೆ. ಭಾರತದ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ಓವಲ್ ಕ್ರೀಡಾಂಗಣದ ಪಿಚ್ ಕ್ಯೂರೇಟರ್ ಲೀ ಫೋರ್ಟಿಸ್ ಅವರ ನಡುವೆ ಮಾತಿನ ಚಕಮಕಿ ಆಗಿದೆ. ಅಲ್ಲಿಂದ ಒಂದಿಷ್ಟೇನೋ ಬೆರಳು ತೋರಿಸಿ ಎಲ್ಲ ನಾವೇನು ಮಾಡಬೇಕು ನಮಗೆಲ್ಲ ಗೊತ್ತಿದೆ ಅಂತೆಲ್ಲ ಹೇಳಿದ್ದಾರೆ. ಬ್ಯಾಟಿಂಗ್ ಕೋಚ್ ಸಿತಾಂಶು ಕೋಟಕ್ ಜಗಳ ಬಿಡಿಸಿದ್ದಾರಂತೆ.